ಭೇಟಿ ಆಗೋದಿಲ್ಲ ಸರ್ ಈಗ ನಟ ದರ್ಶನ್ ಅವರು ಹೈಕೋರ್ಟ್ ಪಿಟಿಷನ್ ಹಾಕೊಂಡಿದ್ದಾರೆ ಮನೆ ಊಟ ಬೇಕು. ಹೌದು. ಪವಿತ್ರ ಗೌಡರು ಕೂಡ ಹಾಕೋಬೇಕು ಅಂತ ಒಂದು ಚಿಂತನೆ. ಇಲ್ಲ ಅದೆಲ್ಲ ಏನಿಲ್ಲ, ಅದೇನಿದೆಯೋ ಕಾನೂನು ಪ್ರಕಾರ ಎಲ್ಲಿ ಅಂತ ಇದ್ದಾರೆ, ಅಷ್ಟು ಬಿಟ್ಟರೆ ಏನಿಲ್ಲ. ಆ ಥರ ಎಲ್ಲ ಮಾಡಬೇಕು ಅನ್ನೋದು ಏನು ಅವ್ರಲ್ಲಿ ತಲೆಯಲ್ಲಿ ಇಲ್ಲ. ಯಾಕಂದ್ರೆ ಅವರು ಒಂದು ಸೆಲೆಬ್ರಿಟಿ, ಅವ್ರಿಗೆ ಏನಾಗ್ತಾಯಿದೆ, ಫುಡ್ಡಿಂದ ಅವ್ರಿಗೆ ಸ್ವಲ್ಪ ಎಫೆಕ್ಟ್ ಆಗ್ತಾ ಇದೆ. ಅದಕ್ಕೋಸ್ಕರ ನೆಸೆಸಿಟಿ ಇದೆ ಅವ್ರಿಗೆ, ಫುಡ್ಡಿಂದ ಅವ್ರಿಗೂ ಸ್ವಲ್ಪ ಬೇರೆ ಇಲ್ಲಿ ಕೊಡೋ ಫುಡ್ಡಿಂದ ಯಾವುದೇ ಪ್ರೋಟೀನ್ಸ್ ಇರಲ್ಲ ಅವ್ರಿಗೆಲ್ಲ. ಅದೆಲ್ಲ ಮೇಂಟೈನ್ ಮಾಡಿದಾಗಲೇ ಸೆಲೆಬ್ರಿಟೀಸ್ ಆಗಿ ಅದೆಲ್ಲ ಅವರ ಕೆರಿಯರ್ಗೆ ಅದು ಭಾಳ ವೆರಿ ಇಂಪಾರ್ಟೆಂಟ್. ಅದು ಅವ್ರಿಗೆ ಅದರಿಂದ ಬೇರೆ ಪ್ರಾಬ್ಲಮ್ಸ್ಗಳು ಆಗಬಾರ್ದಲ್ಲ ಹೆಲ್ತ್ ಫ್ಯೂಚರ್ಗೆ, ಅದಕ್ಕೋಸ್ಕರ ಅವ್ರು ಹಾಕ್ಕೊಂಡಿದ್ದಾರೆ ಅಷ್ಟೇ. ಅದರಲ್ಲೇನು ಹೇಳಂಥದ್ದಿಲ್ಲ. ಪ್ರತಿಯೊಂದು ವಿ ಆರ್ ಆಲ್ ಹ್ಯೂಮನ್ಸ್ ಅಲ್ಲ. ಖಂಡಿತ ಇಲ್ಲ. ಫ್ಯೂಚರ್ ಸ್ವಲ್ಪ ದಿವಸ ನೋಡಿಕೊಂಡು ಬೇಲ್ ಮೂವ್ ಮಾಡಬೇಕಷ್ಟೇ. ಅದು ಬಿಟ್ಟರೆ ಖಂಡಿತವಾಗಿಯೂ ಬೇರೆ ಏನು ಥಾಟ್ಸ್ ಇಲ್ಲ. ಬಟ್ ಏನು ಮಾಡಬೇಕು, ಕ್ಲೈಂಟ್ಸ್ ಇನ್ಸ್ಟ್ರಕ್ಷನ್ಸ್ ಇಲ್ಲದೆ ನಾವು ಹೆಂಗೆ ಮೂವ್ ಮಾಡೋದು? ಕ್ಲೈಂಟ್ಸ್ ಇನ್ಸ್ಟ್ರಕ್ಷನ್ಸ್ ಬೇಕಲ್ಲ. ಇವನ್ ನೀವು ಅರ್ಥ ಮಾಡ್ಕೊಬೇಕು ಸರ್. ಆಮೇಲೆ ಇನ್ನೊಂದು, ನಾನು ನಾಟ್ ಓನ್ಲಿ ಪವಿತ್ರ ಅವ್ರಿಗೆ ಅಷ್ಟೇ ಅಲ್ಲ, ಅದ್ರಲ್ಲಿ ಇರ್ತಕ್ಕಂಥ ಇನ್ನೂ ಬೇರೆ ಒಂದು 2-3 ಜನ ಹುಡುಗರಿಗೂ ಕೂಡ ಹಾಕ್ಕೊಂಡಿದ್ದೀವಿ. ಸೊ ಆ ಹುಡುಗರುಗಳು ಕೂಡ ಬಹಳ ಇಂಪಾರ್ಟೆಂಟು ನನಗೆ. ಅವರು ಕೂಡ ಹ್ಯೂಮನ್ಸೇ. ನೀವು ದಯವಿಟ್ಟು ನೀವು ಬರೀ ದರ್ಶನ್ ಅವ್ರನ್ನ ಕಾನ್ಸಂಟ್ರೇಷನ್ ಮಾಡ್ತೀರಾ, ಇಲ್ಲ ಪವಿತ್ರ ಅವ್ರನ್ನ ಕಾನ್ಸಂಟ್ರೇಷನ್ ಮಾಡ್ತೀರಾ? ಅದ್ರಲ್ಲಿ ಬೇರೆ 15 ಜನ ಹುಡುಗರು ಇನ್ನೋಸೆಂಟ್ಗಳಲ್ವಾ? ಯಾವ್ದು ಹೇಳಿ? ಇಲ್ಲ ಅದು ಹಂಗಲ್ಲ. ಟೂ ಅರ್ಲಿ ಅಂತ ಪ್ರೀ ಮೆಚೂರ್ಡ್ ಅನ್ನೋ ಥರ ನಾವು ಮಾಡ್ಕೊಂಡಿದ್ದಾರೆ ಅಷ್ಟೇ. ಇಲ್ಲ ಆ ಥರ ಎಲ್ಲ ಏನು ಕಾನೂನಲ್ಲಿ 50 ಸಲ ಬೇಕಾದ್ರೂ ನೋಡಿ, ಇವರೇ 5 ಸಲ ಬೇಲ್ ಅಪ್ಲಿಕೇಶನ್ ಬೇಕಾದ್ರೂ ಹಾಕ್ಬೋದು. ಏನು ಬೇಲ್ ಅಪ್ಲಿಕೇಶನ್ ಹಾಕೋದಕ್ಕೇನು ಬಾರ್ಡ್ ಇಲ್ಲ, ಇಷ್ಟೇ ಟೈಮ್ ಹಾಕಬೇಕು, 1 ಸಲ 2 ಸಲನೇ ಹಾಕಬೇಕು ಅಂತ ಏನು ಇಲ್ವಲ್ಲ, ಹಾಕ್ಬೋದು. ಇನ್ನೂ ಹಾಕ್ತಾರೆ, ತಪ್ಪೇನಿದೆ. ಏನು ಅದರಿಂದೇನು ಎಫೆಕ್ಟ್ಸ್ ಆಗೋಲ್ಲ. ನಾವು ಲಾದಲ್ಲಿ ಏನು ನಮಗೆ ಪ್ರಾವಿಷನ್ಸ್ ಪ್ರಕಾರ ಯಾವ ಥರ ಏನು ಮಾಡಬೇಕು ಅಂತಿರುತ್ತೆ ಅದನ್ನು ಮಾಡ್ತಾ ಇದೀವಿ ಅಷ್ಟೇ.